ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.
ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನಮಸ್ಕಾರ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಅಮೀನ್. ಯಾದಗಿರಿ, ಕಲಬುರಗಿ ಸೇರಿದಂತೆ ಹೊರ ರಾಜ್ಯಗಳ ತೆಲಂಗಾಣ, ಆಂಧ್ರಪ್ರದೇಶ ಸೇರಿದಂತೆ ಇತರೆ ಕಡೆಯಲ್ಲಿ ಕುರಿಗಳನ್ನು ಕಳ್ಳತನ ಮಾಡುತ್ತಿದ್ದ ಕುಖ್ಯಾತ 2 ಕುರಿ ಕಳ್ಳರನ್ನು ಬಂಧಿಸಿ ಅವರಿಂದ ಪ್ರತ್ಯೇಕ 2 ಪ್ರಕರಣದಲ್ಲಿನ 8 ಕುರಿ, 1.55 ಲಕ್ಷ ಹಣ, ಹೀಗೆ ಒಟ್ಟು 2,06,000 ಮೊತ್ತದ ಸ್ವತ್ತನ್ನು ಜಪ್ತಿ ಮಾಡಿಕೊಳ್ಳುವಲ್ಲಿ ಶಾಬಾದ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಡೂರು ಶ್ರೀನಿವಾಸರವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪೊಲೀಸ್ ಭವನದಲ್ಲಿಂದು ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾದಗಿರಿ ಜಿಲ್ಲೆಯ ಕುರುಕೊಂಬಳೆ ತಾಂಡದ ನಿವಾಸಿ ಶಂಕರ್ ತಂದೆ ಮಲ್ಲು ಅಲಿಯಾಸ್ ಕ್ಯಾಮ್ರಾತೋಡ್ ಹಾಗೂ ಕುರುಕೊಂಚಿ ತಾಂಡದ ನಿವಾಸಿ ದೇವಪ್ಪ ತಂದೆ ಸಾಯಿಬಣ್ಣ ಕಾಲ್ಯಪ್ಪ ಎಂಬಾತರೆ ಬಂಧಿತ ಆರೋಪಿಗಳಾಗಿದ್ದು, ಯಾದಗಿರಿ ತಾಲೂಕಿನ ಮುಂಡ್ರಿಗೆ ಸಣ್ಣ ತಾಂಡದ ನಿವಾಸಿ ದಶರಥ್ ತಂದೆ ಚೆನ್ನಪ್ಪ ಅಲಿಯಾಸ್ ಚಿನ್ಯ ಚೌಹಾಣ್ ಎಂಬ ತಲೆ ಮುರಿಸಿಕೊಂಡು ಆರೋಪಿಯಾಗಿದ್ದಾನೆಂದು ಎಸ್ಪಿ ಅವರು ತಿಳಿಸಿದ್ದಾರೆ. ಕಳೆದ 2024 ಅಕ್ಟೋಬರ್ ಹಳೆ ಶಾಬಾದ್ ನಿವಾಸಿ ಶಿವರಾಯ್ ತಂದೆ ಹಾಜಪ್ಪ ಹುಬ್ಬಳ್ಳಿ ಅವರ ಮನೆಯ ಮುಂದಿನ ದೊಡ್ಡಿಯಲ್ಲಿ 30 ಕುರಿಗಳು ಹಾಗೂ 10 ಕುರಿ ಮರಿಗಳನ್ನು ಯಾರೋ ಕಳ್ಳತನ ಮಾಡಿಕೊಂಡು ಹೋಗಿದ್ದು ಅಲ್ಲದೆ 2025 ಜನವರಿ 28ರಂದು ಮಾಲ್ಗತ್ತಿ ಗ್ರಾಮದ ನಾಗರಾಜ್ ತಂದೆ ಶಾಂತಪ್ಪ ಸಾಲೋಳಿ ಅವರ ಹೊಲದಲ್ಲಿ 12 ಕುರಿಗಳು ಹಾಗೂ 9 ಪೋತಗಳು ಕಳ್ಳತನ ಮಾಡಿಕೊಂಡು ಹೋಗಿದ್ದು ಕುರಿತು ಶಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ 2 ಪ್ರಕರಣಗಳು ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸಿದ್ದಾರೆ. ಇಬ್ಬರು ಕುರಿ ಕಳ್ಳರಾದ ಶಂಕರ್ ಹಾಗೂ ದೇವಪ್ಪನ್ನು ಬಂಧಿಸಿ ಅವರಿಂದ 40,000 ಮೌಲ್ಯದ 8 ಕುರಿ ಹಾಗೂ ಕುರಿಗಳನ್ನು ಮಾರಾಟ ಮಾಡಿದ್ದ 1.55 ಲಕ್ಷ ಹಣ ಹಾಗೂ ಇನ್ನೊಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ 81,000 ಹಣ ಹಾಗೂ ಕುರಿಗಳನ್ನು ಸಾಗಿಸುತ್ತಿದ್ದ ಟಾಟಾ ಗೂಡ್ಸ್ ವಾಹನವನ್ನು ಜಪ್ತಿ ಮಾಡಿಕೊಂಡಿದ್ದಾರೆ ಎಂದು ಎಸ್ಪಿ ಆಡೂರು ಶ್ರೀನಿವಾಸರು ತಿಳಿಸಿದ್ದಾರೆ. ಈ ಜಿಲ್ಲೆಯ ಶಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 26 ಅಕ್ಟೋಬರ್ 2024ರಂದು ಹಳೆ ಶಾಬಾದ್ನಲ್ಲಿ ಶಿವರಾಯ ತಂದೆ ಹಾಜಪ್ಪ ಹುಬ್ಬಳ್ಳಿ ಅವರ ಮನೆ ಮುಂದುಗಡೆ 30 ಕುರಿಗಳು ಮತ್ತು 10 ಕುರಿ ಮರಿಗಳನ್ನು ಯಾರೋ ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ ಅಂತ ಒಂದು ದೂರು ಬಂದಿದ ಮೇಲೆ ಒಂದು ಶಾಬಾದ್ ಪೊಲೀಸ್ ಠಾಣೆಯಲ್ಲಿ 111/2024 ಕುರಿ ಕಳ್ಳತನ ಕೇಸು ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ತದನಂತರ ಮತ್ತೆ 28 ಜನವರಿ 2025ರಂದು ಮಾಲ್ಗತ್ತಿ ಗ್ರಾಮದ ನಾಗರಾಜ್ ತಂದೆ ಶಾಂತಪ್ಪ ಇವರ ಹೊಲದಲ್ಲಿ ಮನೆ ಮುಂದೆ ಕಟ್ಟಿದ್ದ 12 ಕುರಿಗಳನ್ನು 6 ಪೋತಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ ಅಂತ ಇನ್ನೊಂದು ಪ್ರಕರಣ ಶಾಬಾದ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುತ್ತದೆ. ಈ 2 ಪ್ರಕರಣಗಳಲ್ಲಿ ಆರೋಪಿತರನ್ನು ಪತ್ತೆ ಮಾಡಲಿಕ್ಕೆ DYSP ಶಾಬಾದ್ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನಟರಾಜ್ ಲಾಡೆ PI ಶಾಬಾದ್ ಮತ್ತು ಶ್ಯಾಮರಾಯ್ PSI ಶಾಬಾದ್, ಮಲ್ಲಿಕಾರ್ಜುನ್ ASI, ಸಿಬ್ಬಂದಿ ಆಗಿರುವಂತಹ ದೊಡ್ಡಪ್ಪ, HC32 ನಾಗೇಂದ್ರ, ಬಸವರಾಜ್, ಸಂತೋಷ್, ಹುಸೇನ್ ಬಾಷಾ ಅವರು ತಂಡವನ್ನು ರಚನೆ ಮಾಡಿದ್ದು ಇರುತ್ತದೆ. ಈ 2 ಪ್ರಕರಣಗಳಲ್ಲಿ ಮೇಜರ್ ಈ ಕುರಿಗಳನ್ನು ಕಳ್ಳತನ ಮಾಡಿರುವಂತಹ
ಟೋಟಲ್ 3 ಜನ ಆರೋಪಿತರಿದ್ದಾರೆ. ಈ 3 ಜನ ಆರೋಪಿತರಲ್ಲಿ 2 ಆರೋಪಿತರನ್ನು ಶಂಕರ್ ತಂದೆ ಮಲ್ಲು ಅಲಿಯಾಸ್ ಕೇಮ್ಯಾ ರಾಥೋಡ್ ಅಂತ ಯಾದಗಿರಿ ಕುರುಕೊಂಬ ತಾಂಡಾದವರು ಮತ್ತು 2ನೇ ಆರೋಪಿಯಾಗಿರುವಂತಹ ದೇವಪ್ಪ ತಂದೆ ಸಾಯಿಬನ್ನ ಗಾಲೆಪ್ಪ ಓರಂಚಿ ತಾಂಡಾದವರಿಗೆ ವಶಪಡಿಸಿಕೊಂಡು ಅವ್ರನ್ನ ವಿಚಾರಣೆ ಮಾಡಿ ಅವರ ಕಡೆಯಿಂದ ನಾವು ಮೊದಲನೇ ಪ್ರಕರಣದಲ್ಲಿ ಹಳೆ ಶಾಬಾದಲ್ಲಿ ಏನು ಪ್ರಕರಣ ಆಗಿರುತ್ತದೋ ಅದರಲ್ಲಿ 8 ಕುರಿಮರಿಗಳನ್ನು ಅಂದಾಜು 40,000 ರೂಪೀಸ್ ಮತ್ತು ಕ್ಯಾಶ್ 1,55,000 ರೂಪೀಸ್, ಟೋಟಲ್ 1,95,000 ಬೆಲೆ ಇರುವಂತಹ ಪ್ರಾಪರ್ಟಿಯನ್ನು ರಿಕವರಿ ಮಾಡಲಾಗಿದೆ. ಮತ್ತು 2ನೇ ಕೇಸಲ್ಲಿ ಟೋಟಲ್ 81,000 ರೂಪೀಸ್ ಕ್ಯಾಶನ್ನು ರಿಕವರಿ ಮಾಡಲಾಗಿದೆ. ಅದರ ಜೊತೆ ನಾವು ಈ ಏನು ಅಫೆನ್ಸ್ ಬಳಸಲಿಕ್ಕೆ ಯೂಸ್ ಮಾಡಿರುವಂತಹ ಒಂದು ಟಾಟಾ ಗೂಡ್ಸ್ ವಾಹನವನ್ನು ನಾವು ಇದರಲ್ಲಿ ಸೀಸ್ ಮಾಡಲಾಗಿದೆ. ಒಟ್ಟು ಟೋಟಲ್ 2,76,000 ರೂಪೀಸ್ ಪ್ರಾಪರ್ಟಿಯನ್ನು ಈ 2 ಪ್ರಕರಣಗಳಲ್ಲಿ ನಾವು ರಿಕವರಿ ಮಾಡಲಾಗಿದೆ. ಆಮೇಲೆ ಇದರಲ್ಲಿ MO ನೋಡಿದರೆ ಅವರು ಮೇಜರ್ ಆರೋಪಿತರು ಯಾರಿದ್ದಾರೆ, ಈ 3 ಜನ ಆರೋಪಿತರು ಯಾದಗಿರಿ ಜಿಲ್ಲೆಗೆ ಸೇರಿದವರಾಗಿದ್ದಾರೆ. ಇವರು ನಾರ್ಮಲ್ ಅಫೆನ್ಸ್ ಮಾಡೋಕ್ಕಿಂತ ಮುಂಚೆ ಅವರು ಸ್ವಲ್ಪ ಏರಿಯಾ ರೆಕ್ಕಿ ಮಾಡ್ತಾರೆ. ಈ ಮೇಯ್ನ್ ಅವರು ಅಫೆನ್ಸ್ ಮಾಡೋ ಜಾಗವನ್ನು ರೋಡ್ ಸೈಡ್ ಸೆಲೆಕ್ಟ್ ಮಾಡ್ಕೊಳ್ತಾರೆ. ರೋಡ್ ಸೈಡ್ಗೆ ಹತ್ತಿರ ಇರುವಂತಹ ಜಾಗದಲ್ಲಿ ಯಾರಾದರೂ ಕುರಿಗಳನ್ನು ಕಟ್ಟಿದರೆ, ಅಂದರೆ ಕುರಿಗಳನ್ನು ಇದ್ದರೆ ಮತ್ತು ಆ ಓನರ್ ಮಾಲೀಕ ಇಲ್ಲ ಅಥವಾ ಮಾಲೀಕ ಸ್ವಲ್ಪ ರೆಸ್ಟಲ್ಲಿದ್ದಾರೆ, ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಏರಿಯಾಸನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಕುರಿಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ. ಆ ಕುರಿಗಳನ್ನು ಅವರು ಟಾಟಾ ಗೂಡ್ಸ್ ವಾಹನ ಮುಖಾಂತರ ಅವರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಟ್ರಾನ್ಸ್ಪೋರ್ಟ್ ಮಾಡಿದ ಮೇಲೆ ಯಾದಗಿರಿ ಜಿಲ್ಲೆಯಲ್ಲಿ ಕೆಲವೊಂದು ಪ್ಲೇಸಸ್ ಕಡೆ ಈ ಕಳ್ಳತನ ಮಾಡಿರುವಂತಹ ಕುರಿಗಳನ್ನು ಅವರು ಒಂದು ಜಾಗದಲ್ಲಿ ಇಡ್ತಾರೆ. ಅದರಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ದೊಡ್ಡಪ್ಪ ಅನ್ನೋ ಆರೋಪಿಗೆ ಕೊಟ್ಟಿರ್ತಾರೆ. ಅವರು ಕುರಿಗಳು ನೋಡ್ತಾ ಇದ್ದಾಗ ಅವರು ಈ ಎಲ್ಲೆಲ್ಲಿ ಸಂತೆ ನಡೆಯುತ್ತೆ ಅನ್ನೋ ಸೆಲೆಕ್ಟ್ ಮಾಡಿಕೊಂಡು ಸ್ಪ್ಲಿಟ್ ಮಾಡಿಕೊಂಡು ಕೆಲವನ್ನು ಕುರಿಗಳನ್ನು ಒಂದು ಸಂತೆಯಲ್ಲಿ ಮಾರಾಟ ಮಾಡ್ತಾರೆ, ಕೆಲವೊಂದು ಕುರಿಗಳನ್ನು ಬೇರೆ ಸಂತೆಯಲ್ಲಿ ಮಾರಾಟ ಮಾಡ್ತಾರೆ. ಈ ತರಹ ಆಂಧ್ರ, ತೆಲಂಗಾಣ, ಯಾದಗಿರಿ, ರಾಯಚೂರು ಇಂಥ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಸಂತೆ ನಡೆಯುತ್ತೋ ಆ ಸಂತೆಗಳೆಲ್ಲ ಈ ಕುರಿಗಳನ್ನು ಮಾರಾಟ ಮಾಡಿ ದುಡ್ಡು ತಗೊಂಡು ಬಂದಿರ್ತಾರೆ. ಸೊ ಇವರ ಮೇಲೇನೂ ಈ ಹಿಂದೆ ಈ ಆಂಧ್ರ, ತೆಲಂಗಾಣ, ಯಾದಗಿರಿ ಇದರಲ್ಲಿನೂ ಇವರು ಅಲ್ಲಿನೂ ಕುರಿ ಕಳ್ಳತನ ಪ್ರಕರಣಗಳಲ್ಲಿ ಇವರು ಆರೋಪಿತರಾಗಿದ್ದಾರೆ. ಸೊ ಟೋಟಲ್ 2,76,000 ಮತ್ತು ಪ್ರಾಪರ್ಟಿ ರಿಕವರಿ ಮಾಡಿ 2 ಕುರಿ ಕಳ್ಳತನ ಕೇಸಸನ್ನು ಡಿಟೆಕ್ಟ್ ಮಾಡಿದ್ದಕ್ಕೆ ನಾನು ಶಾಬಾದ್ DYSP PI ನಟರಾಜ್ ಲಾಡೆ ಮತ್ತು PSI ಶ್ಯಾಮರಾವ್ ಮತ್ತು ಅವರ ಎಂಟೈರ್ ಟೀಮ್ಗೂ ನಾನು ಮತ್ತು ನಮ್ಮ ಅಡಿಷನಲ್ SP ಮೇಘನನ್ ಅವರು ಈ ಅಭಿನಂದನೆ ಸಲ್ಲಿಸುತ್ತೇವೆ. ಚಿಂಚೋಳಿ ಮತಕ್ಷೇತ್ರದ ಅಭಿವೃದ್ಧಿಗಾಗಿ ತಾಲೂಕಿನ ವಿವಿಧ ಇಲಾಖೆ ಅಧಿಕಾರಿಗಳು ತಮ್ಮ ಸ್ವಪ್ರತಿಷ್ಠೆ ಬದಿಗಿಟ್ಟು ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸಲು ಸಮನ್ವಯತೆಯಿಂದ ಕೆಲಸ ಮಾಡಬೇಕೆಂದು ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಅಧಿಕಾರಿಗಳಿಗೆ ಸಲಹೆ ನೀಡಿದರು. ಕಾಳ್ಗಿ ಪಟ್ಟಣ ಪ್ರವಾಸಿ ಮಂದಿರದಲ್ಲಿ 2025-26ನೇ ಸಾಲಿನ ಮುಂಬರುವ ಬೇಸಿಗೆ ಕುಡಿಯುವ ನೀರಿನ ಹಾಗೂ ಮೇವಿನ ಸಮಸ್ಯೆಗಳ ಬಗೆಹರಿಸುವ ಕುರಿತು ಹಮ್ಮಿಕೊಂಡ ಟಾಸ್ಕ್ ಫೋರ್ಸ್ ಸಭೆ ಉದ್ದೇಶಿಸಿ ಮಾತನಾಡಿ, ಅಧಿಕಾರಿಗಳು ಮತಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿ ಮಾಡಬೇಕಾದರೆ ಸಂಬಂಧಿಸಿದ ಇತರೆ ಇಲಾಖೆ ಅಧಿಕಾರಿಗಳೊಂದಿಗೆ ಸಮನ್ವಯತೆಯಿಂದ ಕೆಲಸ ಮಾಡಿದರೆ ಯಾವುದೇ ಅಡೆತಡೆ ಇಲ್ಲದೆ ಕೆಲಸ ಪೂರ್ಣಗೊಳಿಸುತ್ತದೆ ಎಂದರು. ಬೇಸಿಗೆ ಪ್ರಾರಂಭದಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಉಂಟಾಗಿರುವ ಕುಡಿಯುವ ನೀರಿನ ಸಮಸ್ಯೆಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮ ಕೈಗೊಂಡು ನೀರಿನ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರರಾದ ಗಮಾವತಿ ರಾಥೋಡ್, ತಾಲೂಕು ಪಂಚಾಯತ್ ಮುಖ್ಯ ಅಧಿಕಾರಿ ಬಸವಲಿಂಗಪ್ಪ ಡಿಗ್ಗಿ, ಸಮುದಾಯ ಕೇಂದ್ರ ಆಡಳಿತಾಧಿಕಾರಿ ಅಂಬರೀಶ್ H, ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ ಪಂಕಜ, ಮಲ್ಲಿಕಾರ್ಜುನ್ ದಂಡಿ, ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿದಂತೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಭಾಗಿಯಾಗಿದ್ದರು. ಶ್ರೀಶೈಲ್ ತೆಗೆಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಮಕ್ಕಳಿಗೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗೋದ್ರಿಂದ 45-50 ಮೇಗೀಚ್ ಆಲ್ರೆಡಿ ವೇಟ್ ಮಾಡಬೇಕು. ಪೇರೆಂಟ್ಸ್ ಎಲ್ಲ ಕರೆಸ್ಬಿಟ್ಟು ಇರಿಗೇಷನ್ ನೀರು ಎಲ್ಲ ಆಮೇಲೆ ಇನ್ನೊಂದೇನಂದರೆ ಈ ಸೀಸನ್ನಲ್ಲಿ ನೀವು ಓವರ್ ಸೋರ್ಸ್ ಯೂಸ್ ಮಾಡ್ತಾರೆ ಅಂಡರ್ಗ್ರೌಂಡ್ ವಾಟರ್. ಸೊ ಇಲ್ಲಿ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಬಂದು ಅಂದರೆ ಫ್ಲೋರೈಡ್. ಸೊ
ಅಥವಾ ಏನಾದರೂ ನಿಮ್ಮಲ್ಲಿ ಅಪ್ಲೈನ್ಸ್ ಎಷ್ಟಾಗುತ್ತೆ गाड़ी ಸರಿ ಹೋಗಿದೆ ಸರ್ ಮಾಡಿದ್ವಿ ಕಾಳಗಿ ತಾಲೂಕಿನ ರಟ್ಕಲ್ ಗ್ರಾಮದಲ್ಲಿ ಬೇಸಿಗೆ ಬಂದರೆ ಕುಡಿಯಲು ನೀರಿನ ಸಮಸ್ಯೆ ಉದ್ಭವ ಆಗುತ್ತದೆ. ಜಾನುವಾರುಗಳು ಕುಡಿಯಲು ನೀರಿಲ್ಲ. ಇದರ ಬಗ್ಗೆ ಹಲವು ಬಾರಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಮನವಿ ಮಾಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕಾಳಗಿ ತಾಲೂಕು ಪಂಚಾಯತ್ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಜೆಜೆಎಂ ಕೆಲಸ ಮಾಡುವುದಾಗಿ ಹೇಳಿ ನೀರು ಬರುವ ನೀರಿನ ಪೈಪ್ಲೈನ್ ತೆಗೆದುಹಾಕಲಾಗಿದೆ. ವರ್ಷಗಳೇ ಕಳೆದರೂ ಕೆಲಸ ಅರ್ಧಕ್ಕೆ ನಿಂತಿದೆ. ಬರುವ ನೀರು ಕೂಡ ಬರ್ತಾ ಇಲ್ಲವೆಂದು ರಟ್ಕಲ್ ಗ್ರಾಮಸ್ಥರು ಆರೋಪಿಸಿದರು. ಈ ಸಂದರ್ಭದಲ್ಲಿ ವೀರಣ್ಣ ಗಂಗಾಣಿ, ಮಹಿಳೆಯರು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶ್ರೀಶೈಲ್ ತೆಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ನೋಡೋತರ ಪೈಪ್ ಅದು ಮಾಡ್ತೀನಿ, ಇದು ವಾಲ್ ಮಾಡ್ತೀನಿ, ಏನು ಮಾಡೋದಿಲ್ಲ. ಬರೋದು ಅನಿಕೆ ನೋಡ್ಕೆ ಹೋಗ್ತಾರೆ, ಯಾರು ಏನು ಕೆಲಸ ಮಾಡಲ್ಲ. ಇದು ನೀರಿನ ಸಮಸ್ಯೆ ಹಲ್ ಮಾಡೋಕ್ರಿ. ಯಾವಾಗ ವಾದರ್ಸ್ ರಂಜಾನ್ ಹಬ್ಬಲಿಂದ ಕೆಲಸ ಮಾಡೋದಿಲ್ಲ. ಬರೋದು ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿ ಹೋಗೋದು. ಕೊಡ್ತೀವಿ, ಕೆಲಸ ಮಾಡೋದಿಲ್ಲ. ಮತ್ತೆ ಮಾಡೋದು ಯಾವಾಗ್ರಿ? ಇಲ್ಲಾಂದ್ರೆ ನಿಮ್ ಪೈಪ್ ಲೈನ್ ಕಿತ್ಕೊಂಡು ಹೋಗ್ರಿ. ಎಲ್ಲಿಗಾರ ಹೋಗ್ತೇವೆ, ಯಾಕಂದ್ರೆ ಊರ್ ಬಿಟ್ಟು ಹೋಗ್ತೇವೆ. ನೀರೇ ಇಲ್ಲ ಅಂದ್ಮೇಲೆ ಏನು ಉಪಜೀವನ ಮಾಡ್ಬೇಕು ಇಲ್ಲಿ? सरकारी नल है ना, कुछ है ಪೈಪ್ಲೈನ್ ಪ್ರಾಬ್ಲಮ್ ಒಟ್ಟ ಬೈಯರ್ಸಂತ ಒಂದು ಸರ್ತಿ ಹೋಗಿದ್ದೇವೆ. ಬೈಯರ್ಸಲಾಗ್ಯಾರ ಪಂಚಾಯತ್ದವರು. ಇದು ಅವ ಯಾವ ಕ್ಯಾಂಡ್ರಿ ಹಿಡ್ದನವ, ಅವ ಜೇದವ ಬಂದ್ ಕೇಸ್ ಪೈಪ್ ವಾಪಸ್ ಹೋಗ್ಲಕ್ಕೆ ನಮಗೆ ಮೊದಲಿನ ಕಲೆಕ್ಷನ್ ಯಾವ ಇದು ಕೋಳಿ ಆಯಿತು, ಹಕ್ಕಿಗಳು ಆಯಿತು, ಇದೀಗ ಬೆಕ್ಕುಗಳ ಸರದಿ ರಾಜ್ಯದ ಸಾಕು ಪ್ರಾಣಿ ಪ್ರಿಯರಲ್ಲಿ ಹೊಸ ಆತಂಕವನ್ನು ಸೃಷ್ಟಿಸಿದೆ. ನೀವು ಮನೆಯಲ್ಲಿ ಬೆಕ್ಕು ಸಾಕಿದ್ದೀರಾ? ಸ್ವಲ್ಪ ಎಚ್ಚರಿಕೆಯಿಂದ ಈ ಸ್ಟೋರಿ ನೋಡಿ. ಹೌದು, ರಾಯಚೂರು ಜಿಲ್ಲೆಯಾದ್ಯಂತ ವೈರಸ್ನಿಂದಾಗಿ 100 ಬೆಕ್ಕುಗಳು ಸಾವನ್ನಪ್ಪಿದ್ದು, ಬೆಕ್ಕುಗಳಿಗೆ ವಕ್ಕರಿಸಿದೆ ಡೆಡ್ಲಿ ವೈರಸ್. ಒಂದಲ್ಲ ಎರಡಲ್ಲ 3 ತಳಿಯ ವೈರಸ್ ಏಕಕಾಲಕ್ಕೆ ಬೆಕ್ಕುಗಳಿಗೆ ಅಟ್ಯಾಕ್ ಆಗಿದೆ. ಬೆಕ್ಕುಗಳನ್ನು ಕಾಡುತ್ತಿದೆ ಫೈಲೆನ್ ಪ್ಯಾನಲು ಕೂಪಾನಿಯಾ ಎಂಬ ವೈರಸ್ಗಳು. ಇವು ಕೇವಲ ಬೆಕ್ಕುಗಳಲ್ಲಿ ಮಾತ್ರ ಕಂಡುಬರುವ ಸಾಂಕ್ರಾಮಿಕ ರೋಗ. ವಾಂತಿ, ಭೇದಿ, ಜ್ವರದಿಂದಾಗಿ ನರಳಾಟ ನಡೆಸಿ ಬೆಕ್ಕುಗಳು ಸಾವನ್ನಪ್ಪುತ್ತಿವೆ. FPV ಒಂದು ಮಾರಣಾಂತಿಕ ಸೋಂಕು ಎನ್ನುತ್ತಾರೆ ವೈದ್ಯರು. फिरतो 4 दिन घर में नहीं थे. बैठो जो तुम्हें छोटा बच्चा है नहीं? बहुत छोटा बच्चा है. कविश क्या बस नाश्ता पानी आ रहा है उसको? देख तेरे को उठाओ पकड़ो सर नाम क्या
अच्छा बस आगे नहीं इधर इधर हमारे तरफ बच्चे अभी बिल्ला घर में दे रहे हाँ ये पकड़े नहीं इसलिए यहाँ वहाँ पकड़े पूरा गर्दन फिरा छोड़ फर्स्ट टाइम ರಾಯಚೂರು ನಗರದಲ್ಲಿ ಈ ಒಂದು ಬೆಕ್ಕುಗಳಿಗೆ FVV ಅನ್ನೋ ಒಂದು ರೋಗ ಬಂದಿದೆ ಅಂತ ಏನು ಒಂದು ಇದು ಇದೆ. ಆ ಒಂದು ರೋಗಕ್ಕೆ ಎಲ್ಲ ರೀತಿಯ ಶಸ್ತ್ರಚಿಕಿತ್ಸೆ ಮತ್ತು ಔಷಧಿ ಎಲ್ಲ ಇಲ್ಲಿ ಈ ಒಂದು ಸರ್ಕಾರಿ ವೆಟರ್ನರಿ ಹಾಸ್ಪಿಟ್ಲಲ್ಲಿ ಸಿಗುತ್ತೆ. ಈ ಒಂದು ಬೆಕ್ಕುಗಳನ್ನು ಸಾಕಿದಂಥವ್ರು, ನಾವು ಬೆಕ್ಕು ಸಾಕಿದ್ದೀವಿ, ನಾಯಿ ಸಾಕಿದ್ದೀವಿ, ನಾವು ತಿಂಗಳಿಗೆ ಒಮ್ಮೆ ಬೆಕ್ಕುಗಳಾಗಲಿ ನಾಯಿಗಳನ್ನಾಗಲಿ ತಿಂಗಳಿಗೆ ಅದಕ್ಕೊಂದು ವ್ಯಾಕ್ಸಿನೇಷನ್ನು ಅಥವಾ ಒಂದು ಜನರಲ್ ಚೆಕಪ್ಪು, ಜನರಿಗೆ ಯಾವ ರೀತಿಯಾಗಿ ಚಿಕ್ಕ ಪುಟ್ಟದಾಗಿ ಜ್ವರ ಬಂದು ಲೂಸ್ ಮೋಷನ್ ಆದಾಗ ಹೇಗೆ ನಾವು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ತೀವೋ ಆ ಮೂಕ ಪ್ರಾಣಿಗಳನ್ನು ತಾವು ಆ ಒಂದು ವೆಟರ್ನರಿ ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಆಗಾಗ ತಪಾಸಣೆ ಮಾಡಿಸಿ ಅವುಗಳಿಗೆ ಒಂದು ಸರಿಯಾದ ಚಿಕಿತ್ಸೆ ಕೊಡಿಸಿದರೆ ಯಾವುದೇ ರೋಗ ರುಜಿನಗಳು ಬರೋದಿಲ್ಲ. ಈ ಒಂದು FVVಯಿಂದ ಯಾವುದು ಜನರಿಗಾಗಲಿ ಬೇರೆ ಪ್ರಾಣಿಗಳಿಗಾಗಲಿ ಯಾವುದೇ ರೋಗ ಹರಡೋದಿಲ್ಲ. ದಯವಿಟ್ಟು ರಾಯಚೂರು ಜಿಲ್ಲೆಯ ಸಾರ್ವಜನಿಕರು ಈ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ಮನವಿ. ಶಶಿರಾಜ್ ಮಸ್ಕಿ. ಯಡ್ರಾಮಿ ತಾಲೂಕಿನ ಬೀಳ್ವಾರ್ ಮತ್ತು ಜೇವರ್ಗಿ ತಾಲೂಕಿನ ಯಳವಾರ್ ತೊಗರಿ ಕೇಂದ್ರಗಳಲ್ಲಿ ಭ್ರಷ್ಟಾಚಾರ ಸಾಬೀತಾದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೆ ತನಿಖೆಯ ನೆಪದಲ್ಲಿ ರೈತರಿಗೆ ಮೋಸ ಮಾಡುತ್ತಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಮಾಂದಗೋಡು ನಂದಿಹಳ್ಳಿ ಆರೋಪಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ಪ್ರಸಕ್ತ 2024-25ನೇ ಸಾಲಿನ ಕನಿಷ್ಠ ಬೆಂಬಲ ಬೆಲೆ MSP ಯೋಜನೆಯಡಿಯಲ್ಲಿ ತೊಗರಿ ಕೇಂದ್ರ ಪ್ರಾರಂಭವಾಗಿದ್ದು ಈಗಾಗಲೇ 501,000 ಕ್ವಿಂಟಲ್ ರೈತರಿಗೆ ಖರೀದಿ ಮಾಡಿಕೊಂಡು ಪ್ರತಿ ಕ್ವಿಂಟಲ್ ತೊಗರಿಗೆ 2 kg ವಜಾ ತೆಗೆದುಕೊಳ್ಳಲಾಗುತ್ತಿದೆ ಹಾಗೂ ಹಮಾಲಿ ಎಂದು ಪ್ರತಿ ಕ್ವಿಂಟಲ್ಗೆ 100ರಂತೆ ತೆಗೆದುಕೊಳ್ಳುತ್ತಿದ್ದು ದಿನಾಲು ಒಂದು ಕೇಂದ್ರದಲ್ಲಿ ಸುಮಾರು 300-400 ಕ್ವಿಂಟಲ್ ತೊಗರಿ ಖರೀದಿ ಮಾಡುತ್ತಿದ್ದು ಒಂದು ದಿನಕ್ಕೆ 40,000 ರಿಂದ 50,000 ಲಂಚ ತೆಗೆದುಕೊಳ್ಳುತ್ತಿದ್ದು ಯಡ್ರಾಮಿ ತಾಲೂಕಿನ ಬೀಳ್ವಾರ್ ಮತ್ತು ಜೇವರ್ಗಿ ತಾಲೂಕಿನ ಯಳವಾರ್ ತೊಗರಿ ಕೇಂದ್ರಗಳಲ್ಲಿ ಭ್ರಷ್ಟಾಚಾರ ಸಾಬೀತಾದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೆ ತನಿಖೆಯ ನೆಪದಲ್ಲಿ ರೈತರಿಗೆ ಮೋಸ ಮಾಡುತ್ತಿದ್ದಾರೆ ಮತ್ತು ರೈತರ ಪಹಣಿ ನೋಂದಣಿ ಮಾಡಿಕೊಳ್ಳಲು ₹20 ನಿಗದಿ ಮಾಡಿಕೊಂಡು ರೈತರಿಂದ ಹಣ ಸುಲಿಗೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. 2.5 ಕಿಲೋ ತೊಗರಿ ₹80 ಹಿಡಿದ್ರೆ 16 ಪ್ಲಸ್ 40 200 ಪ್ಲಸ್ 300 ಪ್ಲಸ್ ಒಂದು ಕ್ವಿಂಟಲ್ಗೆ ಏನಿಲ್ಲಪ್ಪ ಅಂತಂದ್ರೆ ಒಂದು 5 kg ನಮಗೆ ಕುಡಿಗಾಗಿ ಹೊರಗೆ ಬರ್ತಾವೆ. ಅದು 5 kg ಹಿಡಿದ್ರೆ 8×5 = 40 400 ಪ್ಲಸ್ 300 ₹700 ನಮ್ಮ ರೈತರಿಗೆ ಲಾಸ್ ಆಗತ್ತೆ ಪ್ರತಿ ಕ್ವಿಂಟಲ್ನಿಂದ. ನಾವು ಸರ್ಕಾರಕ್ಕೆ ಯಾಕೆ ಕೊಡಬೇಕು? ₹700 ನಾವು ಲಾಸ್ ಮಾಡಿಕೊಂಡು 6,800 ನಾವು ಇವತ್ತು ದಲಾಲರಿಗೆ ಕೊಟ್ಟವಪ್ಪ ಅಂತಂದ್ರೆ ನಗದಿ ರೊಕ್ಕ ಕೊಡ್ತಾರೆ. ಇಲ್ಲಿ ಏನು ನಡೆದಂದ್ರೆ ಸರ್, ಇದೇ ತೊಗರಿ ಕೇಂದ್ರದಾಗ 6,500 6,800 ಈ ದಲಾಲರು ನಂಬಲ್ಲಿ ತಗೊಂಡು ರೈತರ ಪಾಣಿ ಏನಾದ ತಗೊಂಡು ಅವ್ರು ಒಯ್ದು ಅಲ್ಲೇ ಕೊಡೋದು. ನಮ್ಮಲ್ಲಿ ಇಲ್ಲಿ ತಗೋದು, ಅವರು ಅಲ್ಲಿ ತಗೋದು. ಬರೀ ದಲಾಲರುಗಳಿಗೆ ಅಷ್ಟೇ ಇವು ತೊಗರಿ ಕೇಂದ್ರ ತೆಗೆದಂಗಾಗ್ಯದ್ರಿ. ರೈತರಿಗೆ ಯಾರಿಗೂ ಉಪಯೋಗ ಇಲ್ಲ. ಒಂದು ಕ್ವಿಂಟಲ್ಗೆ ₹700 ಲಾಸ್ ಮಾಡಿ ನಮಗೆ ಬರ್ಲಾಗ್ತದಂತ ನಾವು ಜಿಲ್ಲಾಧಿಕಾರಿಗಳಿಗೆ ಫೋನ್ ಮುಖಾಂತರನು ಮನವಿ ಮಾಡಿ ಕೇಳಿದ್ವಿ. ನೋಡ್ರಿ ಮೇಡಮ್, ಈಗಾದ ಈ ಪರಿಸ್ಥಿತಿ ಅದ, ನೀವೇನಾದ್ರು ತಕ್ಷಣ ಇದು ಮಾಡ್ರಿ ಅಂದ್ರೆ 4 ಮಂದಿ ಅಧಿಕಾರಿ ಹೋಗ್ಯಾರ್ರಿ. ಕಾಳಗಿ ತಾಲೂಕಿನ ರಟ್ಕಲ್ ಗ್ರಾಮ ಪಂಚಾಯತ್ ಸದಸ್ಯರಾದ ಸುಭಾಷ್ ಮುಕರಂಬ ಹಾಗೂ ಬಂಡಪ್ಪ ಮುಕರಂಬ ಅವರು ತಮ್ಮ ಸದಸ್ಯತ್ವವನ್ನು ಉಳಿಸಿಕೊಳ್ಳಲು ರಾಜಕೀಯ ದುರುದ್ದೇಶದಿಂದ ಗ್ರಾಮ ಪಂಚಾಯತ್ ವಿಡಿಯೋ ಅವ್ಯವಹಾರ ಎಸಗಿದ್ದಾರೆ ಎಂದು ಸುಳ್ಳು ಆರೋಪ ಮಾಡಿದ್ದಾರೆ ಎಂದು ರಟ್ಕಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಗದೀಪ್ ಮಾಳಗಿ ತಿಳಿಸಿದ್ದಾರೆ. ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮ ಪಂಚಾಯತ್ ಸದಸ್ಯರು ಮಾಡಿರುವ ಎಲ್ಲ ಆರೋಪಗಳು ಸುಳ್ಳಾಗಿದ್ದು ನಮ್ಮ ಅಧ್ಯಕ್ಷತೆಯ ಅವಧಿಯಲ್ಲಿ ಸುಮಾರು 8 ಸಾಮಾನ್ಯ ಸಭೆಗಳು ನಡೆದಿದ್ದು ಅದರಲ್ಲಿ ಕೆಲವು ಸಭೆಗೆ ಅವರು ಹಾಜರಾಗಿ ಸಭೆಯ ಹಾಜರಾತಿ ಪುಸ್ತಕದಲ್ಲಿ ಸಹಿ ಮಾಡಿರುತ್ತಾರೆ. ಇನ್ನು ಲೆಕ್ಕಪತ್ರಕ್ಕೆ ಸಂಬಂಧಿಸಿದ ದಾಖಲೆಗಳು ಹಾಗೂ ಎಡಿಟ್ ವರದಿಗಳು ಕೂಡ ಸಲ್ಲಿಸಲಾಗಿದ್ದು ಅನುಮಾನವಿದ್ದಲ್ಲಿ ತನಿಖೆಗೆ ನಾವು ಬದ್ಧರಿದ್ದೇವೆ. ಆದ್ದರಿಂದ ಗ್ರಾಮ ಪಂಚಾಯತ್ ಸದಸ್ಯರು ಮಾಡಿರುವ ಆರೋಪ ಸುಳ್ಳಾಗಿದೆ ಎಂದು ತಿಳಿಸಿದರು. ರಟ್ಕಲ್ ಗ್ರಾಮ ಪಂಚಾಯತ್ ಹಾಲಿ ಸದಸ್ಯರಾದ ಶ್ರೀ ಸುಭಾಷ್ ತಂದೆ ಪೀರಪ್ಪ
ಮುಕ್ರಂಬಿ ಹಾಗೂ ಶ್ರೀ ಬಂಡಪ್ಪ ತಂದೆ ಸಿದ್ದರಾಮಪ್ಪ ಮುಕ್ರಂಬಿ ಅವರು ತಮ್ಮ ಸದಸ್ಯತ್ವವನ್ನು ಉಳಿಸಿಕೊಳ್ಳಲು ರಾಜಕೀಯ ದುರುದ್ದೇಶದಿಂದ ಗ್ರಾಮ ಪಂಚಾಯಿತಿಯ PDO ಅವರು ಅವ್ಯವಹಾರವೆಸಗಿರುತ್ತಾರೆ ಎಂದು ಸುಳ್ಳು ಆರೋಪ ಮಾಡಿರೋ ಬಗ್ಗೆ ನಾನು ಮಾತಾಡೋಕ್ಕೋಗಿದ್ದು. ಶನಿವಾರ ಅವರು ಪತ್ರಿಕಾಗೋಷ್ಠಿ ಕರೆದು ಸುಳ್ಳು ಆರೋಪ ಮಾಡಿರ್ತಾರೆ. ಸೊ ಯಾಕೆ ಅವರು ಈ ಆರೋಪ ಮಾಡಿರ್ತಾರೆ ಅನ್ನೋದಕ್ಕೆ ನಾನು ಸ್ವಲ್ಪ ಕ್ಲಿಯರಿಟಿ ಕೊಡ್ತೀನಿ. 5/10/2024 ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಈ ಇಬ್ಬರೂ ಸದಸ್ಯರು ಸುಭಾಷ್ ತಂದೆ ಪೀರಪ್ಪ ಹಾಗೂ ಅವರ ತಮ್ಮನಾದ ಸುಧೀರ್ ತಂದೆ ಪೀರಪ್ಪ ಮತ್ತು ಬಂಡಪ್ಪ ತಂದೆ ಸಿದ್ದರಾಮಪ್ಪ ಅವರು ಪಂಚಾಯತ್ ನಿಧಿಯಲ್ಲಿ ಕಾನೂನು ಬಾಹಿರವಾಗಿ ಚೆಕ್ ಮುಖಾಂತರ ಹಾಗೂ MGNRJ ಅಡಿಯಲ್ಲಿ ಕೆಲಸ ಮಾಡದೆ ತಮ್ಮ ಹೆಂಡತಿ ಪಂಚಶೀಲ ಗಂಡ ಸುಭಾಷ್ ಇವರು ಹೆಸರಿನಲ್ಲಿ ಹಣ ಪಡೆದು ಪಂಚಾಯತ್ ಕಾರ್ಯಾಲಯವನ್ನು ಮಳಿಗೆ ಎಂದು ಅಧಿಕಾರ ದುರುಪಯೋಗ ಮಾಡಿಕೊಂಡು ಕರಾರು ಒಪ್ಪಂದ ಸಹಿ ಮಾಡಿರುತ್ತಾರೆ. ಸದಸ್ಯತ್ವ ರದ್ದುಗೊಳಿಸುವಂತೆ ದೂರು ನೀಡಿರುತ್ತೇವೆ. ನಾವು ಆಲ್ರೆಡಿ ಏನಂತಂದರೆ ಈ CS ಅವರಿಗೆ ನಾನು ಒಂದು ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಆ ಕಂಪ್ಲೇಂಟನ್ನು ಅವರು ಏನಂತಾರೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಯಾವಾಗ ಅಂತಂದರೆ ಅವರು ಫಸ್ಟ್ ಮೊದಲು ಯಾವುದೇ ಎನ್ಕ್ವೈರಿ ಆಗಿರಲಿಲ್ಲ. ಅದರ ಪ್ರತಿ ನಾವು RDPR ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರಿಗೂ ಕೊಟ್ಟಿದ್ದೇವೆ ಮತ್ತು ನಮ್ಮ RDPR ಆಯುಕ್ತರಿಗೂ ಕೊಟ್ಟಿದ್ದೇವೆ, ಜಿಲ್ಲಾಧಿಕಾರಿಗೂ ಇದನ್ನು ಕೊಟ್ಟಿರ್ತೀನಿ. ನೆಕ್ಸ್ಟ್ 15/11/2024 ಅಂದರೆ ವೀರಪ್ಪನವರು ನ್ಯಾಯಮೂರ್ತಿಗಳ ಲೋಕಾಯುಕ್ತರು ಬಂದಿರ್ತಾರೆ ನಮ್ಮ ಗುಲ್ಬರ್ಗ ಡಿಸ್ಟಿಕಲ್ಲಿ. ಆವಾಗ ಬಂದಾಗ ನಾನು ಕಂಪ್ಲೇಂಟ್ ಕೊಟ್ಟಿರ್ತೇನೆ, ಅದ್ರದ್ದು ಪ್ರತಿ ನಿಮಗೆಲ್ಲ ಕೊಟ್ಟಿರ್ತೀನಿ. ಸೊ ನೆಕ್ಸ್ಟ್ ಇಷ್ಟಾದ್ರೂ ಯಾವುದೇ ತನಿಖೆ ನಡೆಯೋದಿಲ್ಲ. ಈ ನಾನು ಕೊಟ್ಟಿರೋ ಕಂಪ್ಲೇಂಟ್ ಸುಮಾರು 6 ತಿಂಗಳು ಗತಿಸೋಗಿದೆ. ಸೊ ನೆಕ್ಸ್ಟ್ ನಾನೇನು ಮಾಡ್ತೀನಿ, 9/12/24 ಪ್ರೆಸಿಡೆಂಟ್ ಆ್ಯಂಡ್ ಮೀಡಿಯಾ ಇನ್ಚಾರ್ಜ್ ನ್ಯಾಷನಲ್ ಆ್ಯಂಟಿ ಕರಪ್ಷನ್ ಆ್ಯಂಡ್ ಆಪರೇಷನ್ ಕಮಿಟಿ ಆಫ್ ಇಂಡಿಯಾ ಕಲಬುರಗಿ ಇವರಿಗೆ ನಾನು ಕೊಟ್ಟಿರೋ ಕಂಪ್ಲೇಂಟ್ ಯಾವುದೇ ರೀತಿ ವಿಚಾರಣೆ ನಡೀತಾ ಇಲ್ಲ ಅಂತೇಳಿ ಇವ್ರಿಗೆ ನಾನು ಒಂದು ಲೆಟರ್ ಕೊಡ್ತೀನಿ. ಸೊ ಆವಾಗ ಒಂದು ನಿಧಾನಗತಿಯಲ್ಲಿ ಪ್ರಗತಿಯಲ್ಲಿ ಈ ತನಿಖೆ ಚಾಲೂ ಆಗಿರ್ತದೆ. ಸೊ ಈ ಪ್ರಗತಿ ಇದು ಯಾವ ಥರ ಹೋಗ್ತದೆ ಅಂದರೆ ನಿಧಾನವಾಗಿ ಹೋಗೋದ್ರಿಂದ ಸೊ ಅವ್ರಿಗೆ ಮೊನ್ನೆ ರೀಸೆಂಟಾಗಿ ಇದ್ರ ಮಾಹಿತಿ ಬರುತ್ತೆ. ಎಲ್ಲಿಗೆ ಅಂತಂದರೆ ಅವ್ರಿಗೆ ಒಂದೊಂದು TPಯಿಂದ ನಾವು ಎನ್ಕ್ವೈರಿ ಮಾಡ್ತೀವಿ ಏನೋ ಅಂತ ಹೇಳಿ ಬಂದಿರುತ್ತೆ. ಸೊ ಆವಾಗ ಅವ್ರೇನು ಮಾಡ್ತಾರೆ ಅಂದರೆ ನಾವು ಒಂದು ಮೀಟಿಂಗ್ ಮಾಡ್ತೀವಿ 28 ಮೊನ್ನೆ ರೀಸೆಂಟಾಗಿ 28 ಮೀಟಿಂಗ್ ಮಾಡ್ತೀವಿ 28/2 ಆವಾಗ ಮೀಟಿಂಗ್ನಲ್ಲಿ ಅವ್ರು ಹೇಳಿರ್ತಾರೆ ಏನು ಅಂತಂದರೆ, ನೀವು ನಮಗೆ ಹಳೆ PDO ಅವರೆಲ್ಲ ನಮಗೆ ಕೆಲಸಗಳು ಕೊಡ್ತಿದ್ರು, ನಮಗೆ 1 ಲಕ್ಷ ಕೆಲಸ ಕೊಡಬೇಕು, ಕಾಮಗಾರಿಗಳು ನಮಗೆ ಕೊಟ್ಟರೆ ನಾವು ನಿಮಗೆ ಏನೂ ಮಾಡಲ್ಲ. ಇರಲಿಲ್ಲ ಅಂತಂದ್ರೆ ಆ ಮೀಟಿಂಗಲ್ಲೇ ಏನು ಅಂದಿರ್ತಾರೆ, 1 ಲಕ್ಷ ಕೆಲಸ ಕೊಡಲಿಲ್ಲ ಅಂದ್ರೆ ನಿಮಗೆ 15ನೇ ಹಣಕಾಸಿನಾಗ ಅವ್ಯವಹಾರ ಆಗ್ಯದ ಮತ್ತು ಕರ ವಸೂಲಿಯಲ್ಲಿ ಅವ್ಯವಹಾರ ಆಗ್ಯದ ಅಂಥೇಳಿ ಅವರು ನಿಮ್ಮ ಕಂಪ್ಲೇಂಟ್ ಮಾಡ್ತೀವಿ ಅಂತೇಳಿ ಮೀಟಿಂಗ್ನಾಗ ಹೇಳಿ ಎದ್ದು ಹೋಗಿರ್ತಾರೆ. ನೆಕ್ಸ್ಟ್ ಅದಕ್ಕೆ ಅವರು ಮಾಡಿರೋ ಎಲ್ಲ ಆರೋಪಗಳು ಸುಳ್ಳಾಗಿರ್ತವೆ. ನಾವು ಇನ್ನೊಂದೇನೋ ಆರೋಪ ಏನು ಮಾಡಿದ್ದಾರೆ ಅವರು ಅಂತಂದರೆ, ನಾವು ಇಲ್ಲಿವರೆಗೆ ಮೀಟಿಂಗೇ ಕರೆದಿಲ್ಲ ಅಂಥೇಳಿ. ಸೊ ನಾನು ಅಧ್ಯಕ್ಷತೆಯಲ್ಲಿರುವಾಗ 8 ಸಾಮಾನ್ಯ ಸಭೆಗಳಲ್ಲಿ ಕರೆದಿದ್ದೀನಿ. ಅವರು ಒಂದಾದಮೇಲೆ ಒಂದು ಅಂದರೆ ಕಂಟಿನ್ಯೂಸ್ ಆಗಿ ಬಂದಿಲ್ಲ, ಒಬ್ಬರಿಲ್ಲ ಒಬ್ಬರು ಬಂದು ಸೈನ್ ಮಾಡಿದ್ದಾರೆ. ಅದರ ಪ್ರತಿಗಳು ನಿಮಗೆಲ್ಲ ಫೈಲಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇನ್ನೊಂದೇನಂತಾರೆ, ಲೆಕ್ಕಪತ್ರಗಳು ಸರಿಯಾಗಿ ಇಟ್ಟಿಲ್ಲ ಅಂಥೇಳಿ. ಆಲ್ರೆಡಿ ಲೆಕ್ಕಪತ್ರಗಳ ಬಗ್ಗೆ ಆಡಿಟ್ ವರದಿಗಳಿದ್ದಾವೆ, ಆಡಿಟ್ನಲ್ಲೂ ಕ್ಲಿಯರೆನ್ಸ್ ಇದೆ, ಅದ್ರ ಬಗ್ಗೆನೂ ಒಂದು ಅನುಮಾನಗಳಿಲ್ಲ. ಸುಮ್ಮನೆ ಅವರು ಏನು ಮಾಡಿದ್ದಾರೆ ಅಂತಂದರೆ, ಅವರು ಒಟ್ಟು ಹೆಂಗೆ ಅಂತಂದ್ರೆ ನಮಗೆ ಅವ್ರು ನಮಗೇನು ಮಾಡ್ಲತ್ತಾರೆ, ಬ್ಲ್ಯಾಕ್ ಮೇಲ್ ತಂತ್ರಗಳನ್ನು ಬಳಸ್ತಾ ಇದ್ದಾರೆ. ಅದಕ್ಕೆ ಅಂಥ 420 ಸದಸ್ಯರನ್ನು ನಾವು ಈಗಲೂ ಹೇಳ್ತಾ ಇದ್ದೀನಿ, 420 ಸದಸ್ಯರಾದ ಶ್ರೀ ಸುಭಾಷ್ ಹಾಗೂ ಬಂಡಪ್ಪ ಅವರು ಆಲ್ರೆಡಿ ಅವರು ಚೆಕ್ ತೊಗೊಂಡಿದ್ದಾರೆ ಗ್ರಾಮ ಪಂಚಾಯತಿ ನಿಧಿಯಲ್ಲಿ. ಮತ್ತು ಅವರು ಗ್ರಾಮ ಪಂಚಾಯತಿನೇ ಮಳಿಗೆ ಅಂಥೇಳಿ ಕಾಂಟ್ರಾಕ್ಟಿಗೆ ಸಹಿ ಮಾಡಿಕೊಟ್ಟಿರ್ತಾರೆ. ಸೊ ಇದೆಲ್ಲ ಅಧಿಕಾರ ದುರುಪಯೋಗ ಮಾಡಿರ್ತಕ್ಕಂಥ ಇವರು ನಮ್ಮ CSR ಸರ್ ಆಗಿರ್ಬೋದು ಮತ್ತು ನಮ್ಮ EOR ಆಗಿರ್ಬೋದು ಈ ತನಿಖೆ ನಡೆಸಿ ಇವರನ್ನು ಮೊದಲು ವಜಾಗೊಳಿಸ್ಬೇಕು, ಅವ್ರ ಸದಸ್ಯತ್ವ ರದ್ದು ಮಾಡ್ಬೇಕಂತ ನಾನು ಕೇಳ್ಕೊತೀನಿ ತಮ್ಮ ಮುಖಾಂತರ. ಎರಡನೇದೇನು ಅಂತಂದರೆ, ಅವರು ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದಾರೆ, ಅವ್ರು ಇಷ್ಟೆಲ್ಲ ನಾವು ಈಗ ಮೀಟಿಂಗ್ ಮಾಡಿದ್ದಕ್ಕೂ ಸಾಕ್ಷಿಗಳು ಕೊಟ್ಟಿದ್ದೀನಿ, ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಅವ್ರಿಗೆ ಮೇನ್ ಇನ್ನೂ ಏನು ಬೇಕಿದೆ, ಹಳೆ ಥರ ನಾವು ಮತ್ತೆ ಅವ್ರಿಗೆ ದುಡ್ಡು ಕೊಡಬೇಕು ಅನ್ನೋ ಒಂದೇ ಆಮಿಷಕ್ಕೆ ಈ ಥರ ಮಾಡ್ತಿದ್ದಾರೆ ಅಂತ. ಸರ್ಕಾರ ಮೀಸಲಾತಿ ಪಟ್ಟಿಯನ್ನು ಸಲ್ಲಿಸಿದ ಬಳಿಕ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ನಡೆಯುತ್ತದೆ ಎಂದು ರಾಜ್ಯ ಚುನಾವಣಾ ಆಯುಕ್ತ GS ಸಂಗ್ರೀಶಿ ಹೇಳಿದರು. ಬೆಂಗಳೂರು ನಗರದಲ್ಲಿ ಇಂದು ಮಾತನಾಡಿದ ಅವರು, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ನಡೆಸಲು ಸರ್ಕಾರದ ವಿರುದ್ಧ ನ್ಯಾಯಾಲಯದಲ್ಲಿ ದಾಖಲಾಗಿದ್ದ ವ್ಯಾಜ್ಯವೊಂದು ಅಡ್ಡಿಯಾಗಿತ್ತು ಎಂದರು. ಈಗ ಕೇಸ್ ಡಿಸ್ಪೋಸ್ ಆಗಿದೆ ಮತ್ತು ಸರ್ಕಾರವು ಮೇ 31 ಒಳಗಾಗಿ ಮೀಸಲಾತಿ ಪಟ್ಟಿಯನ್ನು ಸಲ್ಲಿಸುವುದಾಗಿ ನ್ಯಾಯಾಲಯ ಹೇಳಿದೆ. ಪಟ್ಟಿ ಸಲ್ಲಿಕೆಯಾದ ಬಳಿಕ ಚುನಾವಣೆಗೆ ಸಂಬಂಧಿಸಿದ ಸಿದ್ಧತೆಗಳು ಮಾಡಿಕೊಳ್ಳಲು ಆಯೋಗಕ್ಕೆ 2 ತಿಂಗಳು ಸಮಯ ಬೇಕಾಗುತ್ತದೆ ಎಂದು ಆಯುಕ್ತರು ಹೇಳಿದರು.
ನಿರೀಕ್ಷಿತ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ ಆಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇದೆ. ನಿಜ, ಅದು ಈಗ ಹೈಕೋರ್ಟ್ ಇದ್ರ ಡೈರೆಕ್ಷನ್ಸ್ ಏನೋ ಕಂಟೆಂಪ್ಟ್ ಕೇಸ್ ಇತ್ತು ಸರ್ಕಾರದ ವಿರುದ್ಧ, ಅದು ಮೊನ್ನೆ ಡಿಸ್ಪೋಸ್ ಆಗಿದೆ. ಮೇ 31 ಇದನ್ನು ರಿಸರ್ವೇಷನ್ ಲಿಸ್ಟನ್ನು ಕೊಡ್ತೇವೆ ಅಂತ ಹೇಳಿ ಅಂಡರ್ಟೇಕಿಂಗ್ ತೊಗೊಂಡಿದ್ದಾರೆ ಸರ್ಕಾರದವರು. ಅದು ಕೊಟ್ಟ ತಕ್ಷಣ ನಾವು ಮಾಡ್ತೀವಿ. ಸಿದ್ಧತೆಗಳು ಯಾವ ಥರ ಚುನಾವಣೆ ಸಿದ್ಧತೆ ಇದ್ದೇ ಇರೋದಲ್ಲ, ಎಲೆಕ್ಟ್ರಲ್ ರೋಲ್ಸ್ ಮಾಡೋದು ಮತ್ತು ವೋಟರ್ ಸ್ಲಿಪ್ಸು ಮತ್ತು ಎಲ್ಲ ನಾವು ಜಿಲ್ಲಾವಾರು ಜಿಲ್ಲಾ ಚುನಾವಣಾಧಿಕಾರಿಗಳ ಜೊತೆ ನಾವು ಇದರಲ್ಲಿದ್ದೇವೆ. ಅವರ ಸಿದ್ಧತೆಯೊಳಗೆ ನಾವು ಇರಲೇಬೇಕಾಗ್ತದೆ, ಕೆಲಸ ಅಲ್ಲ ಅದೇ. ಅದು ಇನ್ನೂ ಚಿಂತನೆಯಲ್ಲಿದೆ, ಚರ್ಚೆಯಲ್ಲಿದೆ. ಇದೇ ತಿಂಗಳಂತ ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಅವರು ಸರ್ಕಾರದ ಹಂತದಲ್ಲಿ ರಿಸರ್ವೇಷನ್ ಲಿಸ್ಟನ್ನು ಕೊಟ್ಟಾಗ ನಮಗೆ 1.5 to 2 ತಿಂಗಳು ಟೈಮ್ ಬೇಕಾಗ್ತದೆ. ಅಂದರೆ ಚಿಂತನೆ ಇದೆ ಅಂತ ಹೇಳಿದ್ದೆ ನಾನು. ಬ್ಯಾಲೆಟ್ ಪೇಪರ್ ಕೂಡ ಮಾಡಲು ಒಂದು ಚಿಂತನೆ ಇದೆ ಅಂತ ಹೇಳಿದ್ದೇನೆ. ಇನ್ನು ಫೈನಲ್ ಡಿಸಿಷನ್ ತೊಗೊಂಡಿಲ್ಲ. ಆ ನಿಟ್ಟಿನಾಗ ಏನಾದರೂ ಸರ್ಕಾರದ ಯಾವುದು ಈಗ ದಿನಾಂಕ ನಿಗದಿಗೆ ಸಂಬಂಧಪಟ್ಟಂಗೆ ಹಾಂ ಸರ್ಕಾರದಿಂದ ಯಾವುದಾದ್ರೂ ಒಂದು ಮೇ ಒಳಗೆ ಬರ್ಬೋದು ಅನ್ನುವಂಥ ನಾವು ನಿರೀಕ್ಷೆಯಲ್ಲಿದ್ದೇವೆ ಸರ್ಕಾರದಿಂದ ಬರ್ಬೋದು ಅಂತೇಳಿ. ಯಾಕಂದರೆ ಈಗ ಅವರು ಬಜೆಟ್ನಲ್ಲಿ ತಯಾರು ಮಾಡೋದ್ರಲ್ಲಿ ತೊಡಗಿದ್ರು. ಹೀಗಾಗಿ ಅಧಿಕಾರಿಗಳು ಕೂಡ ಅಲ್ಲಿ ಭಾಗವಹಿಸ್ತಾ ಇರ್ತಾರೆ. ಅವರಿಗೆ ಸಮಯ ಸಿಕ್ಕ ಕೂಡಲೇ ಅವರು ಫ್ರೀ ಆದಾಗ ಈಗ ಮಾಡಬಹುದು ಅಂತ ನಾನು ತಿಳ್ಕೊಂಡಿದ್ದೇನೆ. ಮಾಡ್ತಾರೆ. ಚುನಾವಣಾ ಆಯೋಗ ರೆಡಿ ಆಗಿದೆ. ರೆಡಿ ಆಗಲೇಬೇಕಲ್ಲ, ಮಾಡಲೇಬೇಕಲ್ಲ. ಯಾಕಂದರೆ ಡಿಸೆಂಬರ್ ವೇಳೆಗಾಗಲೇ ಮತ್ತೆ ಗ್ರಾಮ ಪಂಚಾಯತಿ ಚುನಾವಣೆಗಳು ಘೋಷಣೆ ಹೌದು ಅವು 5 ವರ್ಷದ ಅವಧಿ ಅದು ಮುಗ್ಲಿಕ್ಕೆ ಬಂದಿದೆ ಡಿಸೆಂಬರ್ ಅಷ್ಟೊತ್ತಿಗೆ. ಅದ್ರ ಜೊತೆಗೆ ಈಗ ನಾವು ಇನ್ನೂ ಒಂದು 5 ಕಾರ್ಪೊರೇಷನ್ಗಳಿಗೆ ನಾವು ಚುನಾವಣೆ ಮಾಡುವವರಿದ್ದೇವೆ. ಯಾವುದು ಶಿವಮೊಗ್ಗ, ದಾವಣಗೆರೆ, ತುಮಕೂರು, ಮಂಗಳೂರು ಮತ್ತು ಮೈಸೂರು. ಇವು ಮಹಾನಗರ ಪಾಲಿಕೆಗಳು. ಅವುಗೂ ಕೂಡ ಅವಧಿ ಮುಗಿದಿದ್ದಾವೆ. ಅವುಗಳನ್ನು ಮಾಡಬೇಕು ಅಂಥೇಳಿ ನಾವು ಇದರಲ್ಲಿ ಚಿಂತನೆ ಮಾಡ್ತಾಯಿದ್ದೇವೆ. ಯಾಕಂತಂದರೆ ರಿಸರ್ವೇಷನ್ ಲಿಸ್ಟನ್ನು ಕೊಡಬೇಕಾಗ್ತದೆ ಸರ್ಕಾರ. ಅವರು ಎಲ್ಲ ಜಾತಿ ವರ್ಗ ನೋಡಿ ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗದಂಗೆ, ಯಾವುದೇ ಜಾತಿ ವರ್ಗಕ್ಕೆ ಅನ್ಯಾಯ ಆಗದಾಗೆ ನೋಡಿಕೊಂಡು ಅವರು ಕೊಡ್ತಾರೆ. ಕೊಟ್ಟ ತಕ್ಷಣ ನಾವು ಡೇಟನ್ನು ನಿಗದಿಪಡಿಸ್ತೇವೆ. ಯಾಕಂದರೆ ಒಂದು 6 ತಿಂಗಳ ಅವಧಿಯಲ್ಲಿ ಬಹುತೇಕ ಒಂದು 2-3 ಚುನಾವಣೆಗಳು ಬಂದುಬಿಡ್ತಾವೆ ಸರ್. ಹೌದು ಎಷ್ಟು ಸಾಧ್ಯಕ್ಕಷ್ಟು ಜಿಲ್ಲಾ ಪಂಚಾಯತಿ ಬೇಗ ಮುಗುತ್ತೆ ಮತ್ತೆ ಮುಂದೆ ಇಲ್ಲಿಗೆ ಆನ್ ಸ್ಪಾಟ್ ನ್ಯೂಸ್ ಮುಕ್ತಾಯ. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ,
ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ
ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.